ಸಹಾಯ ಕೇಳ್ಕೊಂಡು ಬಂದ ಯುವತಿ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಅನ್ನುವಂತ ಆರೋಪ ಕೇಳಿಬಂದಿದೆ. ಮಂಗಳೂರಿನ ಹೊರವಲಯದಲ್ಲಿ ನಡೆದಿರುವಂತಹ ಘಟನೆ ಇದು. ಹೊರ ರಾಜ್ಯದ ಯುವತಿ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂತ ಆರೋಪ ಕೇಳಿಬಂದಿರುವುದು. ಸಹಾಯ ಕೇಳ್ಕೊಂಡು ಬಂದಂತ ಯುವತಿ ಮೇಲೆ ಮಂಗಳೂರಿನಲ್ಲಿ ಹೊರ ರಾಜ್ಯದ ಯುವತಿ ಮೇಲೆ ಅತ್ಯಾಚಾರ ಆಗಿದೆ ಅಂತ ಆಟೋ ಚಾಲಕ ಹಾಗೂ ಸ್ನೇಹಿತರಿಂದ ಹೀನ ಕೃತ್ಯವನ್ನ ಎಸಗಲಾಗಿದೆ ಅನ್ನುವಂತ ಗಂಭೀರ ಆರೋಪ ಕೇಳಿಬಂದಿದೆ. ಮಂಗಳೂರು ಹೊರವಲಯದ ಕಲ್ಲಾಪು ಬಳಿ ಘಟನೆ ನಡೆದಿದೆ ಎನ್ನಲಾಗ್ತಾ ಇದೆ. ನಿರ್ಜನ ಪ್ರದೇಶದಲ್ಲಿ ಅರೆ ಪ್ರಜ್ಞಾವಸ್ಥೆಯಲ್ಲಿ ಯುವತಿ ಬಿದ್ದಿದ್ದು, ಯುವತಿಗೆ ಅಮಲು ಪದಾರ್ಥವನ್ನ ನೀಡಿ ಅತ್ಯಾಚಾರ ಮಾಡಿದ್ದಾರೆ ಎನ್ನುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಉಳ್ಳಾಲ ಪೊಲೀಸರಿಂದ 3 ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ಬಂಧನಕ್ಕೆ ಒಳಗಾದಂತ ಆರೋಪಿಗಳು ಪ್ರಭುರಾಜ್, ಮಿಥುನ್, ಮಣಿ. ಪೊಲೀಸರು ಇವರನ್ನ ಬಂಧಿಸಿ ಈಗಾಗಲೇ ತನಿಖೆಯನ್ನ ಕೈಗೊಂಡಿದ್ದಾರೆ. ಮತ್ತೊಂದು ಕಡೆ ಯುವತಿಯ ವೈದ್ಯಕೀಯ ಪರೀಕ್ಷೆಗೂ ಕೂಡ ಕಳುಹಿಸಿಕೊಡಲಾಗಿದೆ. ಏನಾಗಿರಬಹುದು ಅಂತ. ಯುವತಿ ಅರೆ ಪ್ರಜ್ಞಾ ಸ್ಥಿತಿಯಲ್ಲಿ ಪತ್ತೆಯಾಗಿರೋದು. ಅಂದ್ರೆ ಆಕೆ ಅಲ್ಲೇ ಯಾರ್ದು ಮನೆಗೆ ಹೋಗಿ ಬಾಗಿಲು ತಟ್ಟಿದ್ಲಂತೆ. ಅದಾದ ನಂತರ ಅವರು ಸ್ಥಳೀಯರು ವಿಚಾರಿಸಿದ್ದಾರೆ, ಏನ್ ಕತೆ ಏನು ಅಂತ ನೀರು ಕುಡಿಸಿದ್ದಾರೆ. ಅದಾದ ನಂತರ ಆಕೆಯನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸದ್ಯಕ್ಕೆ ಆಕೆಯ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂಥ ಮಾಹಿತಿ ಸಿಕ್ಕಿರೋದು. ಬಟ್ ಪೊಲೀಸರಿಗೆ ತನಿಖೆ ಮಾಡ್ತಾ ಇದ್ದಾರೆ. ರಾತ್ರಿ ಉಳ್ಳಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿತ್ತು. ಈ ಘಟನೆ ಸಂಬಂಧಪಟ್ಟ ಮಧ್ಯರಾತ್ರಿ ಸುಮಾರು 1:15 112 ಮೇಲೆ ಒಂದು ಕರೆ ಬರ್ತದೆ. 112 ಕರೆ ಪ್ರಕಾರ ಒಂದು ಹುಡುಗಿ ಅಲ್ಲಿ ಹಿಂದಿ ಮಾತಾಡ್ತಾ ಇದ್ದಾರೆ ಮತ್ತು ಅವಳು ಕೂಗಾಡ್ತಾ ಇದ್ದಾರೆ ಮತ್ತು ಅವ್ರ ಮೇಲೆ ಯಾರು ಹಲ್ಲೆ ಮಾಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಇತ್ತು. ಇಮಿಡಿಯೇಟ್ಲಿ ನಮ್ಮ ಹೊಯ್ಸಲ ವೆಹಿಕಲ್ ಅಲ್ಲಿಗೆ ಹೋಗಿ ಆ ಹುಡುಗಿಗೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬರ್ತಾರೆ. ಪೊಲೀಸ್ ಸ್ಟೇಷನ್ದಲ್ಲಿ ಅವ್ರದ್ದು ಕಂಡೀಷನ್ ಇಂಟಾಕ್ಸಿಕೇಟಿಂಗ್ ಇತ್ತು ಮತ್ತು ಅವ್ರದ್ದು ಮಾತಾಡೋದು ಪರಿಸ್ಥಿತಿ ಇರಲಿಲ್ಲ. ಸೊ ಇಮಿಡಿಯೇಟ್ಲಿ ಅವಳಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡ್ತಾರೆ. ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಅವಳಿಗೆ ಟ್ರೀಟ್ಮೆಂಟ್ ಅಲ್ಲಿ ಕೊಡ್ತಾರೆ. ಸೊ ಆ ಸಮಯದ ನಂತರ ಬೆಳಿಗ್ಗೆ ಅವಳು ನಮಗೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಸ್ಟೇಟ್ಮೆಂಟ್ ಪ್ರಕಾರ ನಿನ್ನೆ ರಾತ್ರಿ ಅವಳಿಗೆ ಯಾರು ಡ್ರಿಂಕ್ಸನ್ನು ಕೊಡಿಸಿದ್ರು. ಡ್ರಿಂಕ್ಸ್ ಆದ ನಂತರ ಅವಳಿಗೆ ಪ್ರಜ್ಞೆ ಇರಲಿಲ್ಲ ಮತ್ತು ಮಿಡ್ ನೈಟ್ ಪ್ರಜ್ಞೆ ಬಂದ ನೋಡಿ. ಇದು ಮೊನ್ನೆ ರಾತ್ರಿ ನಡೆದಂತ ಘಟನೆ. ನಿನ್ನೆ ಘಟನೆ ಬೆಳಕಿಗೆ ಬಂದಿದೆ. ಸ್ಥಳೀಯರ ಮಾಹಿತಿ ಕೊಟ್ಟ ನಂತರ ಪೊಲೀಸರು ಆಕ್ಷನ್ ತೆಗೆದುಕೊಂಡಿದ್ದಾರೆ. ಹೇಗಾಗಿದ್ದು ಇದು ಅದನ್ನು ನೋಡೋದಾದ್ರೆ, ಸಹಪಾಠಿ ಜೊತೆಗೆ ಕೆಲಸ ಹುಡುಕೊಂಡು ಮಂಗಳೂರಿಗೆ ಬಂದಿದ್ಲಂತೆ ಈ ಯುವತಿ. ಪಶ್ಚಿಮ ಬಂಗಾಳದ ಕುಚ್ ಬಿಹಾರ್ ಮೂಲದವಳಾದಂಥ ಯುವತಿ ಮಂಗಳೂರಿಗೆ ಕೆಲಸ ಹುಡುಕೊಂಡು ಬಂದಿದ್ದಾಳೆ. ಕೇರಳದ ಫ್ಲೈವುಡ್ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ಲು ಸಂತ್ರಸ್ತೆ. ಮಂಗಳೂರಿನಲ್ಲಿ ಬೇರೆ ಸಂಸ್ಥೆಯಲ್ಲಿ ಕೆಲಸದ ಅವಕಾಶ ಗೊತ್ತಾಗಿದೆ. ಇದೇ ಕಾರಣಕ್ಕೆ ಗೆಳೆಯನ ಜೊತೆ ಮಂಗಳೂರಿಗೆ ಬಂದಿದ್ಲು. ಈ ವೇಳೆ ಗೆಳೆಯನ ಜೊತೆಗೆ ಜಗಳ ಆಡಿಕೊಂಡು ಆತ ಈಕೆಯ ಮೊಬೈಲ್ಗೆ ಹಾನಿ ಮಾಡಿದ್ದಾನೆ. ಮೊಬೈಲ್ ಹಾಳಾಗ್ಬಿಟ್ಟಿದೆ. ಹಾಗಾಗಿ ಮೊಬೈಲ್ ರಿಪೇರಿಗೆ ಅಂತ ಆಟೋ ಹಿಡ್ಕೊಂಡು ಅಂಗಡಿಗೆ ಹೋಗಿದ್ದಾಳೆ ಮೊಬೈಲ್ ಶಾಪ್ಗೆ. 5 ರಿಂದ 6 ಗಂಟೆಗಳ ಕಾಲ ಆಕೆ ಆಟೋ ಡ್ರೈವರ್ ಜೊತೆಗೆ ಇದ್ದು ಅವನ ಜೊತೆಗೆ ಗೆಳೆತನೂ ಆಗಿದೆ. ಮೊಬೈಲ್ ರಿಪೇರಿ ಹಣ ಕೂಡ ಆತನೇ ಕೊಟ್ಟಿದ್ದಂತೆ. ಆ ಬಳಿಕ ಆಕೆ ರಾತ್ರಿ ವೇಳೆ ಪಶ್ಚಿಮ ಬಂಗಾಳ ಹೋಗೋದಕ್ಕೆ ಅಂತ ರೈಲ್ವೆ ನಿಲ್ದಾಣಕ್ಕೆ ಹೋಗಬೇಕಾಗಿತ್ತು. ಬಿಡೋದಕ್ಕೆ ಆಟೋ ಡ್ರೈವರ್ಗೆ ಹೇಳ್ತಾಳೆ. ಆದರೆ ಕಂಕನಾಡಿ ರೈಲ್ವೆ ನಿಲ್ದಾಣಕ್ಕೆ ಹೋಗದೆ ಆಟೋ ಡ್ರೈವರ್ ಮತ್ತಿಬ್ಬರ ಗೆಳೆಯರನ್ನ ಕರೆಸ್ಕೊಂಡು ಬೇರೊಂದು ಜಾಗಕ್ಕೆ ಹೋಗಿದ್ದಾನೆ. ಅಲ್ಲಿ ಏನ್ ನಡೀತು ಅನ್ನೋದು ಇನ್ನೂ ಗೊತ್ತಾಗಬೇಕಿದೆ. ಈಕೆ ಅರೆ ಪ್ರಜ್ಞಾ ಸ್ಥಿತಿಯಲ್ಲಿ ಸದ್ಯಕ್ಕೆ ಸಿಕ್ಕಿರೋದು.